ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಿದ್ದಾರೆ ಮಿತ್ರರಂತ ಸಿ ಸುರೇಶ್ ಬಾಬುರವರು. ನಡೆದಾಡುವ ದೈವ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳನ್ನು ನೆನೆಯುತ್ತಾ ಸ್ವಾಮಿ ಹಾಗೂ ವಿಘ್ನ ವಿನಾಶಕರ ಪಾದಗಳಿಗೆ ಪಡಮಡುತ್ತಾ ಶುಭ ಸಂಜೆಯ ಸನ್ನಿಹಿತರೆ, ಈ ದಿನ ನಮ್ಮ ವಿನಾಯಕ ಭಕ್ತ ಮಂಡಳಿಯ 90ನೇ ವರ್ಷದ ವಿಶೇಷ ಕಾರ್ಯಕ್ರಮಗಳ ಒಂದು ಸುಂದರ ವೇದಿಕೆಯ ಆಹ್ವಾನಿತರನ್ನು ಸ್ವಾಗತಿಸುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಬಂದಿದೆ. ಅದರಂತೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿಜಯಪುರದ ಶ್ರೀ ವಿನಾಯಕ ಭಕ್ತ ಮಂಡಳಿಯ ಅಧ್ಯಕ್ಷರು ಹಾಗೂ ಬೆಂಗಳೂರು ASVME ಸಂಘದ ಖಜಾಂಚಿಗಳು ಆಗಿರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ಶ್ರೀಯುತ ಎಂ ಶಂಕರ್ ಅವರು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ.
ವರ್ಷದಿಂದ. 10th ಆದಮೇಲೆ ಅವಳು ಡ್ರಾಪ್ಔಟ್ ಆಗಿದ್ದಾಳೆ. ಸೊ ಅವಳದೇ ಓನ್ ಕ್ಲಾತಿಂಗ್ ಬ್ರ್ಯಾಂಡ್ ಒಂದು ಲಾಂಚ್ ಮಾಡಬೇಕು ಅಂತ ವರ್ಕ್ ಮಾಡ್ತಾ ಇದ್ದಾಳೆ. ಸೊ ಹಾಗಾಗಿ ಅದೇ ಸಂಬಂಧಪಟ್ಟಂಗೆ ಇದು ಲಾಂಚ್ ಮಾಡಿರೋದು. ಅವಶ್ಯಕತೆ ಇರೋದನ್ನ ಹೇಗೆ ಮುಂದೆ ತರಬೇಕು ಅನ್ನೋದಕ್ಕೆ ಟಿಪ್ಸ್ ಹೇಳಿದ್ರು ಅವರು. ಶಂಕರ್, ನಾನು ವಿಜಯಪುರದ ಹೆಣ್ಮಗಳು, ಶಂಕರ್ ಮಠದ ಸಿ ಬಸಪ್ಪನವರ ಮಗಳು. ಸಂಸ್ಕೃತಿ, ಆಚಾರ ವಿಚಾರಗಳು, ಸಂಪ್ರದಾಯಗಳು, ವಿಶೇಷ ಆಚರಣೆಗಳನ್ನು ಅನಾವರಣಗೊಳಿಸುವ ಕಿರುರೂಪಕವೇ ನಗರ್ತ ವೈಭವ. त्र्यंबकं यजामहे सुगंधिं पुष्टिवर्धनम् उर्वारुकमिव बन्धना मृत्योर्मुक्षीयमामृतात् ಪ್ರಮುಖವಾಗಿ ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನ ಕೆಲ ಭಾಗಗಳಲ್ಲಿ ನೆಲೆಸಿದ್ದಾರೆ.
हरि ओम नारायण हर ओम सदा शिवा हरि ओम नारायण कन्नगभूषण सदा शिवा कन्नगशयन नारायण कन्नगभूषण सदा शिवा कन्नगशयन नारायण कैलासवासा सदा शिवा वैकुण्ठवासा नारायण कैलासवासा सदा शिवा वैकुण्ठवासा नारायण गौरी समेता सदा शिवा लक्ष्मी समेता नारायण गौरी समेता सदा शिवा लक्ष्मी समेता नारायण पार्वती रमणा सदा शिवा पापविमोचन नारायण पार्वती रमणा सदा शिवा पापविमोचन नारायण भस्मविभूषित सदा शिवा श्रीगणलेपित नारायण भस्मविभूषित सदा शिवा श्रीगणलेपित नारायण अनाथ रक्षक सदा शिवा आपदानव नारायण अनाथ रक्षक सदा शिवा आपदानव नारायण चिन्मयानन्द सदा शिवा चिन्मय रूप नारायण शम्भो महादेव सदा शिवा अम्बुजनयन नारायण अम्बुजनयन नारायण अम्बुजनयन नारायण अम्बुजनयन नारायण 11ನೆಯ ದಿನ ಎಲ್ಲಿ ಲಿಂಗವನ್ನಿಟ್ಟು ವಿಭೂತಿ ಧರಿಸಿ ಮುಖ್ಯತೆ ಉಂಟು. ಪುರುಷರೆಂದು ಕರೆಯಲ್ಪಡುವ ಶ್ರೀ ಸಿರಿಯಾಳ ಶ್ರೇಷ್ಠರನ್ನು ಅಪ್ರತಿಮ ಶಿವಭಕ್ತನಾದ ಸಿರಿಯಾಳನ ಜಯಂತಿಯನ್ನು ಚೈತ್ರ ಮಾಸದಲ್ಲಿ ಬರುವ ಭರಣಿ ನಕ್ಷತ್ರ ಚೌತಿ ತಿಥಿಯೆಂದು ಆಚರಿಸುವುದು ರೂಢಿಯಲ್ಲಿದೆ. ಕೋಸಂಬರಿ ಪಾನಕದೊಂದಿಗೆ ಸೊಳ್ಳಾದ ಪಾಯಸ ಮಾಡಿ ಸಿರಿಯಾಳ ದೇವರನ್ನು ಪೂಜಿಸಿ ಅವರ ಕಥೆಯನ್ನು ಶ್ರವಣ ಮಾಡುವುದು ವಿಶೇಷ. ನಗರದ ಕುಲದ ಮೂಲ ಪುರುಷ ಸಿರಿಯಾಳ ದೇವರ ಚರಿತ್ರೆ. ಸಿರಿಯಾಳ ನಿನಗೆ ಶರಣು ಶರಣಾರ್ಥಿ ಶರಣು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ನಗರ ವರ್ತಕರ ಕುಲದ ಮೂಲ ಪುರುಷನೇ ಸ್ವೀಕರಿಸು ನಿನಗಿದು ಶತಕೋಟಿ ವಂದನೆ. ನಗರ ವರ್ತಕರ ಕುಲದ ಮೂಲ ಪುರುಷನೇ ಸ್ವೀಕರಿಸು ನಿನಗಿದು ಶತಕೋಟಿ ವಂದನೆ. ಕಾಂಚೀಪುರದಿ ನೆಲೆ ನಿಂತು ವಿಖ್ಯಾತನಾದೆ ದಾನ ಧರ್ಮದಿ ಮೇಲು ಮೇರುಗಿರಿಯಾದೆ. ದೇಹಿಯಂದವರ ಕರಪಿಡಿದು ಸಲಹಿದೆ ನೀನು ಸಂದೇಹಿಸದೆ ಸರ್ವರ ಒಡಗೂಡಿದೆ. 63 ಪುರಾತನರ ರತ್ನ ನೀನು ಬೇಡಿದವರ ಇಚ್ಛೆ ಪೂರೈಪ ಸುರನೇನು. ನಿಜ ಕಾಯಕದಿ ಕಂಡೆ ಕೈಲಾಸವಂದು ನಿರತಗೊಂಡೆ ಜಂಗಮ ದಾಸೋಹ ಮುಂದು. ಬೇಡಿದವರ ತಣಿಸಿದೆ ತುಂಬಿ ಬೊಗಸೆಯಲ್ಲಿ ಸತಿಪತಿಗಳು ಒಂದಾಗಿ ಬೆಳಗಿದೆ ಧರೆಯಲ್ಲಿ. ಓರ್ವನೇ ಸುತನವರು ಚಿರಾಳ ಕಂದ ಪ್ರಿಯ ಸತಿ ಚಂಡಾಳ ದೇವಿ ಮನ ಚಂದ. ಆಟ ಪಾಠವ ನೋಡಿ ನಲಿಯುತ್ತಲಿರಲು
ಬಂದ ಬೇಕೆನಗೆ ಕಂದನ ನರ ಮಾಂಸ ಎಂದ ಸಿದ್ಧಗೊಳಿಸಿ ಹಸನಾಗಿ ಎಡೆ ನೀಡಿದಂದ ಅನುಭವದ ಸಂಸಾರ ವ್ಯಾಮೋಹ ತೊರೆದು ಒಮ್ಮನದಿ ಕೈದಿರಿ ದಾಸೋಹ ಮುಂದು ಕೃತಕೃತ್ಯರಾಗಿ ಶಿವನೊಲುಮೆ ಕಡಿಸಿದಿರಿ ಪುರಜನರ ನಿಮ್ಮೊಡನೆ ಕೈಲಾಸ ಕಿಳಿಸಿದಿರಿ ಕೊಂಡಾಡಿನಲ್ಲಿದರು ಬಸವಾದಿ ಪಾಖರು ಯುಗಾವತಾರಿ ಎಂದರೆ ಕವಿ ಪೂಂಗವರು ಜಯತು ಜಯತು ನಿನಗಿದೋ ಸಿರಿಯಾಳ ದೇವ ಸುಜ್ಞಾನ ಪ್ರಿಯ ಶಿವನೇ ಶರಣಾಯ್ತು ಮಾವ ಸಿರಿಯಾಳ ದೇವ ಜಯತು 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 ಸಿರಿಯಾ ಯಾವುದೇ ಕುಟುಂಬದಲ್ಲಿ ಅದರದೇ ಆದ ಪ್ರತ್ಯೇಕ ಬರಿ ಬೆರೆಸಿ ದೇವರಿಗೆ ನೈವೇದ್ಯ ಮಾಡಿ ಅವರೆಲ್ಲ ಬನ್ನಿ ಮನೆ ದೇವರ ನಮಿಸೋಣ ಭಕ್ತಿಯಿಂದ ಬನ್ನಿ ಕುಲದೇವರ ನೆನೆಯೋಣ ವಿಧ ವಿಧ ಕ್ಷೇತ್ರದಲ್ಲಿ ವಿಧ ವಿಧ ರೂಪದಿ ಇರುವ ದೈವ ನೀನು ವಿಧ ವಿಧ ಕ್ಷೇತ್ರದಿ ವಿಧ ವಿಧ ಲೋಕದಿ ಇರುವ ದೈವ ಶರಣು ವೀರಭದ್ರ ನೀನೇ ಸಿದ್ದೇಶ್ವರ ನೀನೇ ಭದ್ರಕಾಳಿಯ ಸಹಿತ ನಿಂತಿರು ರುದ್ರದೇವ ನೀನೇ ನಂದೀಶ್ವರ ನೀನೇ ವಂಶವ ಕಾಪಾಡು ಮನೆ ದೈವ ಎನ್ನೋಣ ಮನೆ ಮಂದಿರ ರಕ್ಷಿಸೋ ಕುಲದೈವ ಎನ್ನೋಣ ಭಕ್ತರೆಲ್ಲ ಬನ್ನಿ ಮನೆ ದೇವರ ನಮಿಸೋಣ ಭಕ್ತಿಯಿಂದ ಬನ್ನಿ ಕುಲದೇವರ ನೆನೆಯೋಣ ಮಂಚನ ಬೆಲೆಯಲ್ಲಿ ನೀ ವೀರಭದ್ರರಾಗಿ ದೇವರ ಹಳ್ಳಿಯಲ್ಲಿ ಶ್ರೀ ಸಿದ್ದೇಶ್ವರನಾಗಿ ಕಂತೆಪುರದಲ್ಲಿ ಮಣ್ಣೇಶ್ವರನೇ ಆಗಿ ನೆಲೆಸಿರುವೆ ಮುಗಬಾಳದಲ್ಲಿ ವೀರಭದ್ರನ ಸ್ವಾಮಿ ನೀನಯ್ಯ ಯೋಗ ಭೋಗದ ನಂದೀಶ್ವರನು ನೀನೇ ಶಿವನಯ್ಯ ನಂಜುಂಡೇಶ್ವರನಯ್ಯ ಪಾಪ ಕಳೆವ ನಮ್ಮ ಮನೆ ದೇವರ ನಮಿಸೋಣ ನೆಮ್ಮದಿ ನೀಡಯ್ಯ ಎಂದು ಭಜಿಸುತ್ತ ಹಾಡೋಣ ಭಕ್ತರೆಲ್ಲ ಬನ್ನಿ ಮನೆ ದೇವರ ನಮಿಸೋಣ ಭಕ್ತಿಯಿಂದ ಬನ್ನಿ ಕುಲದೇವರ ನೆನೆಯೋಣ ದೊಡ್ಡ ಬೊಮ್ಮನಹಳ್ಳಿ ಕ್ಷೇತ್ರದ ವೀರಭದ್ರನಾಗಿ ದೇವರ ಹಳ್ಳಿಯಲ್ಲಿ ಸುಜ್ಞಾನ ಪ್ರಭುವಾಗಿ ಮಗಲು ಕುರ್ಚಿಯ ನಗರಪುರದ ವೀರಭದ್ರ ನೀನಯ್ಯ ನೋಡಿದಲ್ಲಿ ಜಾಗೆ ವೀರಭದ್ರ ನೀನೇ ಎನ್ನುವರಯ್ಯ ಕಾರಳ್ಳಿಯ ಬಿಟ್ಟಗಿರೀಶ್ವರ ಸ್ವಾಮಿಯು ನೀನಯ್ಯ ಕಾಡು ಮಲ್ಲೇಶ್ವರನಯ್ಯ ಕರ್ಮ ಕಳೆವ ನಮ್ಮ ಮನೆ ದೇವರ ನಮಿಸೋಣ
ಎಲ್ಲಿಯ ನೀರಯ್ಯ ಎಂದು ಭಜಿಸುತ್ತ ಹಾಡೋಣ. ನಮಿಸೋಣ ನೆನೆಯೋಣ. ಇನ್ನು ಶಿವಾಚಾರ ನಗರ್ತರ ಮದುವೆಗಳ ಕುರಿತಾಗಿ ಹೇಳುವುದಾದರೆ, ವಿವಾಹದ ಪೂರ್ವ ಸಿದ್ಧತೆಯಲ್ಲಿ ಸಹೋತ್ರ ವಿವಾಹ ನಿಷಿದ್ಧ. ಕುಂದಾಣಿ, ಒನಕೆ, ಬೀಸುವ ಕಲ್ಲುಗಳನ್ನು ಪೂಜಿಸಿ ಮುದ್ದು ಬೀಸಿ ಅರಿಶಿನ ಕುಟ್ಟುತ್ತಾರೆ. ಬಂಧು ಬಾಂಧವರನ್ನೆಲ್ಲ ಪ್ರೀತಿಯಿಂದ ಆಹ್ವಾನಿಸುತ್ತಾರೆ. ಮದುವೆ ಹೊಸ ಗಂಡು ಹೊಸ ಹೆಣ್ಣು ಶಾಸ್ತ್ರ ಮಾಡಿ ಕುಂದಾಣಿ ಪೂಜೆ ಮಾಡಿ ಕರಗಶಾಸ್ತ್ರಕ್ಕೆ ಸಜ್ಜಾಗುತ್ತಾರೆ. ಕರಗಶಾಸ್ತ್ರಕ್ಕೆ ಕಳಸ ಹಿಡಿದ ಹೆಣ್ಣಿನ ತಾಯಿ, ಗಂಡು ಕರಗದ ಮಿಳ್ಳೆ ಹೊತ್ತ ಗಂಡಿನ ತಾಯಿಯೊಂದಿಗೆ ಗಂಡಿನ ತಂದೆ ಅಶ್ವತ್ಥಕಟ್ಟೆ ನಾಗರಕಲ್ಲಿಗೆ ಪೂಜಿಸಿ ಹಾಲೆರೆಯುತ್ತಾರೆ. ಅಶ್ವತ್ಥಕಟ್ಟೆ ಪೂಜೆ ನಂತರ ಗಂಡಿನ ಸೋದರ ಮಾವ ಬಾಸಿಂಗ ಕಟ್ಟುತ್ತಾರೆ. ಪೂಜೆ ಮುಗಿಸಿ ಮಂಗಲ ವಾದ್ಯಗಳೊಂದಿಗೆ ಕಲ್ಯಾಣ ಮಂಟಪಕ್ಕೆ ಬರುವ ಈ ನಾಲ್ವರನ್ನು ಗಂಡಿನ ತಂಗಿ ಕಾಲು ತೊಳೆದು ಆರತಿ ಮಾಡಿ ಛತ್ರದ ಒಳಗೆ ಬರಮಾಡಿಕೊಳ್ಳುತ್ತಾಳೆ. ಈ ವೈಭವಪೂರ್ಣ ಆಚರಣೆಯೊಂದಿಗೆ ಚಪ್ಪರದ ದಿನದ ಎಲ್ಲ ವಿಧಿವಿಧಾನಗಳಿಗೆ ತೆರೆ ಬೀಳುತ್ತದೆ. ಮುಹೂರ್ತದ ದಿನ ಮುಂಜಾನೆ ವಧುವರರ ಎಣ್ಣೆ ಶಾಸ್ತ್ರದೊಂದಿಗೆ ಪೂಜಾ ವಿಧಾನಗಳು ಚಾಲನೆಗೊಳ್ಳುತ್ತವೆ. ಮುಂದೆ ನಡೆಯುವುದೇ ನಾಂದಿ ಶಾಸ್ತ್ರ. ಅದು ಹೆಣ್ಣು ಅತ್ತ ಗೌರಿ ಪೂಜೆ ಮಾಡುತ್ತಿದ್ದಾಳೆ, ಇತ್ತ ಗಂಡು ಕಾಶಿ ಯಾತ್ರೆಗೆ ಹೊರಟಿದ್ದಾನೆ. ಹೆಣ್ಣಿನ ತಂದೆ ತಾಯಿ ಕಾಶಿ ಯಾತ್ರೆಗೆ ಹೊರಟಿದ್ದ ಗಂಡನ್ನು ತಡೆದು ತಮ್ಮ ಪುತ್ರಿಯನ್ನು ವಿವಾಹವಾಗುವಂತೆ ಮನವೊಲಿಸಿ ಕಾಲು ತೊಳೆದು ಧಾರಾ ಮಂಟಪಕ್ಕೆ ಕರೆತರುತ್ತಾರೆ. ಹೆಣ್ಣಿನ ಸೋದರ ಮಾವ ಹೆಣ್ಣಿಗೆ ಪಟ್ಟ ಕಟ್ಟಿ ಧಾರಾ ಮಂಟಪಕ್ಕೆ ಕರೆತರುತ್ತಾರೆ. ಈಗ ನಡೆಯುವುದೇ ಅಂತರಪಟ. ಕೈಗೆ ಕಂಕಣ ಕಟ್ಟಿ ಜೀರಿಗೆ ಬೆಲ್ಲ ಹಾಕಿಸಿ ಸಂಬಂಧ ಮಾಲಾರ್ಪಣೆ ಮಾಡಿಸಿ ಅಕ್ಕಿ ಧಾರೆ ಮಾಡುತ್ತಾರೆ. ಅಕ್ಕಿ ಧಾರೆಯ ನಂತರ ಹೆಣ್ಣಿನ ತಂದೆ ತಾಯಿ ಹಾಗೂ ಬಂಧು ಬಳಗದವರು ಹಾಲೆರೆದು ಕನ್ಯಾದಾನ ಮಾಡುತ್ತಾರೆ. ಶುಭ ಮುಹೂರ್ತದ ಕ್ಷಣ ಬಂದೇ ಬಿಟ್ಟಿತು. ಗಟ್ಟಿಮೇಳ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಶ್ಯತಂ. ಮಾಂಗಲ್ಯ ಧಾರಣೆಯ ನಂತರ ಗಂಡು ಮಾಂಗಲ್ಯ ಪೂಜೆ ಮಾಡಿದರೆ ಹೆಣ್ಣು ತನ್ನ ಪತಿಯ ಪಾದಸ್ಪರ್ಶ ಮಾಡುತ್ತಾಳೆ. ಇನ್ನು ಲಾಜಾ ಹೋಮದಲ್ಲಿ ಹೆಣ್ಣಿನ ತಮ್ಮ ನೆಲ್ಲುಪರಿ ನೀಡುತ್ತಿದ್ದಾನೆ. ಪಾಣಿಗ್ರಹಣದ ನಂತರ ಬ್ರಹ್ಮಗಂಟು, ಹಾಗೆಯೇ ಅಗ್ನಿಕುಂಡಕ್ಕೆ ಪ್ರದಕ್ಷಿಣೆ. ಇದು ವಧುವರರ ವೈವಾಹಿಕ ಜೀವನದ ಆರಂಭವನ್ನು ಸೂಚಿಸುತ್ತದೆ. ಅದು ಅಲ್ಲಿ ನೋಡಿ ಅರುಂಧತಿ ನಕ್ಷತ್ರ. ಅರುಂಧತಿಗೆ ಪೂಜೆ ಸಲ್ಲಿಸಿದ ನಂತರ 7 ಜನ್ಮದಲ್ಲೂ ನಿನ್ನ ಜೊತೆಯಾಗಿರುವೆ, ಎಷ್ಟೇ ಕಠಿಣ ಸಂದರ್ಭದಲ್ಲೂ ಜೊತೆಯಾಗಿ ಹೆಜ್ಜೆ ಇಡುವೆ. ಹೀಗೆ 7 ಪ್ರತಿಜ್ಞೆಗಳನ್ನು ಸೂಚಿಸುವ ಸಾಂಕೇತಿಕ ಸಪ್ತಪದಿ ನಡೆಯುತ್ತದೆ. ಸಪ್ತಪದಿ ಮುಖೇನ ನವದಾಂಪತ್ಯಕ್ಕೆ ನಾಂದಿ ಹಾಡಿದ ನವದಂಪತಿಗಳು ನಾಗೋಲಿ ಶಾಸ್ತ್ರ, ಕಿರುಚಪ್ಪರ ಶಾಸ್ತ್ರ, ಬಾಗಿನ ಕೊಡುವ ಶಾಸ್ತ್ರ, ಹೀಗೆ ಎಲ್ಲ ಶಾಸ್ತ್ರಗಳನ್ನು ಪೂರೈಸಿದ ನಂತರ ಇನ್ನೇನಿದೆ ಬಾಕಿ? ಹೂಮದೂಟ, ಊರಿ ಭೋಜನ. ಭರ್ಜರಿ ಭೋಜನದ ನಂತರ ಮದುವೆಯಾದ ಹೆಣ್ಣು ಮಗಳನ್ನು ತವರು ಮನೆಯಿಂದ ಬೀಳ್ಕೊಡುವ ಸಮಯ. ಕಣ್ಣ ಹನಿಯೊಂದಿಗೆ ಹೆಣ್ಣೊಪ್ಪಿಸುತ್ತಿದ್ದಾರೆ. ಯಮ್ಮನೆ ಅಂಗಳದಿ ಬೆಳೆದೊಂದು ಮಣ್ಣು ನಿಮ್ಮ ಮಡಿಯೊಳಗಿರಲು ತಂದಿರುವೆವು. ಕಣ್ತುಂಬಿ ಮಡಿಲ ತುಂಬಿ ಗಂಡನ ಮನೆಗೆ ಬಂದ ಹೆಣ್ಣು ಮಗಳನ್ನು ಸಂಪ್ರದಾಯದಂತೆ ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಇನ್ನು ಮನೆ ತುಂಬಿ ಮನ ತುಂಬಿ ದೀಪ ಬೆಳಗಿ ಗೃಹಲಕ್ಷ್ಮಿಯಾಗಿ ಹೆಣ್ಣ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುತ್ತಾಳೆ. ಸಂಭ್ರಮದ ಸಂಪ್ರದಾಯಬದ್ಧ ವಿವಾಹದ ನಂತರ ನವ ದಂಪತಿಗಳ ಚಿತ್ತ ಮಧು ಚಂದ್ರಮದತ್ತ. ಹಬ್ಬ
ಹರಿದಿನಗಳ ಆಚರಣೆ ಸಂಸ್ಕೃತ ನಡವಳಿಕೆಯ ಸಂಖ್ಯೆ ಹೋಳಿಗೆ ಅಡಿಗೆ ಮಾಡಿ ಚೈತ್ರ ಮಾಸಿ ಯುಗಾದಿ ಹೊಸತುಡುಕು ವರ್ಷದ ತುಡುಕು ಆಚರಣೆ ಆದಿಸ್ಥಾನ ಎಂದೇ ಕರೆಯಲ್ಪಡುವ ಭೈರವಿಗೆ ಎಡೆ ಹಾಕುವ ದಿನ ಈ ಜಯಂತಿಯನ್ನು ಆಚರಿಸಲಾಗುತ್ತದೆ. ಸ್ಥಾಪಿಸಿ ಕೋಸಂಬರಿ ಪಾನಕ
ಶಿವನೆಂಬರು ವೇದ ಶಿವನಲ್ಲ ಕಲ್ಯಾಣ ಶಿವನೆಂಬರು ನಾಗಪ್ರಿಯ ಶಿವನಲ್ಲವಯ್ಯ ವೇದ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ವೇದವನೋದಿದ ಬ್ರಹ್ಮನ ಶಿರಕೂರು ಇತ್ತು ನಾಗಪ್ರಿಯನೂ ಅಲ್ಲ ನಾಗಪ್ರಿಯನೂ ಅಲ್ಲ ಭಕ್ತಿಪ್ರಿಯನ ಕೂಡಲ ಸಂಗಮ ದೇವ ನಿನ್ನ ಶರಣರಿಗೆ ಶರಣೆಂಬುವ ಕರುಣಿಸ ಕೂಡಲ ಸಂಗಮ ದೇವ ಎಲ್ಲ ಕಾಯವ ಸಂಜಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ಕಂತಿಯ ಮಾಡಯ್ಯ ಎನ್ನ ಬೆರಳ ಗಟ್ಟಿಯ ಮಾಡಯ್ಯ ಅತಿ ಸರಾಗವ ಹಾಡಯ್ಯ ಭಕ್ತಿ ಭಾವಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುವ ಕರುಣಿಸ ಕೂಡಲ ಸಂಗಮ ದೇವ ನೋಡಿದರತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವದ ನೀನೇ ದೇವ ವಿಶ್ವತೋಮುಖ ನೀನೇ ದೇವ ವಿಶ್ವತೋಬಾಹು ನೀನೇ ದೇವ ವಿಶ್ವತೋಪಾದ ನೀನೇ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಆಷಾಢದ ಅಮಾವಾಸ್ಯೆ ಎಂದು ಆಯಾ ವಿಶಿಷ್ಟವಾಗಿ ಆಚರಿಸುತ್ತದೆ. ಹೆಣ್ಣು ಮಕ್ಕಳು ಒಳ್ಳೆ ಗಂಡನನ್ನು ಬೇಡಿಕೊಂಡರೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ
ಸಗಣಿಯಿಂದ ಪುಸ್ತಕಗಳಲ್ಲಿಟ್ಟು
ತರ್ಪಣ ಬಿಡುವ ಮಹಾಲಯ ಅಮಾವಾಸ್ಯೆ. ಆ ದಿನ ತಿಥಿಗಳಲ್ಲಿ ಮಾಡುವ ಅಡುಗೆಗಳನ್ನು ಮಾಡಿ ಪೂಜೆ ಮಾಡಿ ಜಂಗಮರಿಗೆ ಅಥವಾ ಗೋವಿಗೆ ನೀಡಿದ ದೇವಿ ಸ್ತುತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಮಕ್ಕಳಿಗೆ ಗೊಂಬೆ ತಿಂಡಿಯನ್ನು ನೀಡಲಾಗುತ್ತದೆ. ಮನೆಯ ಎಲ್ಲಾ ವಸ್ತುಗಳ ಪೂಜೆ ಮಾಡುವುದು ವಿಶೇಷ. ವಿಜಯದಶಮಿಯ ದಿನ ವಿಶೇಷ ತಿನಿಸು ಕಜ್ಜಾಯ, ನೀರು ತುಂಬುವ ದಿನ ಮತ್ತು ಕೇದಾರೇಶ್ವರನ ವ್ರತ, ಕೇದಾರೇಶ್ವರನಿಗೆ ಬೆಳಗಲು ತಯಾರಿಸಿರುವ ಕಳಸದೊಂದಿಗೆ ಚಿನ್ನ ಅಥವಾ ಬೆಳ್ಳಿಯ ಕೊಳವೆಗಳಿಂದ ಕೂಡಿದ ಕೆಂಪು ಮತ್ತು ಹಳದಿ ಬಣ್ಣದ ನೋವಿರುವ ಹೆಸರಿನಲ್ಲಿ ಕಜ್ಜಾಯ, ಬಾಳೆಹಣ್ಣು, ಅರಿಶಿನ, ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸದ ಆರಂಭ. ಸೂರ್ಯೋದಯಕ್ಕೆ ಮೊದಲೇ ಮನೆಯಲ್ಲಿ ಪೂಜೆ ಮುಗಿಸಿ ಹತ್ತಿರವಿರುವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಶ್ವತ್ಥ ಮರ, ನಾಗರಕಟ್ಟೆಗಳನ್ನು ಪ್ರದಕ್ಷಿಣೆ ಮಾಡುತ್ತಾರೆ. ಈ ಪೂಜೆ ಸಂಕ್ರಾಂತಿಯಂದು ಕೊನೆಗೊಳ್ಳುತ್ತದೆ. ಹಣ್ಣು, ತುಂಬೆಹೂ, ಅಕ್ಕಿ ಕಾಳನ್ನು ಹಾಕಿ ತುಪ್ಪ ಬೆಲ್ಲ ಹಾಕಿ ಪೂಜಿಸುತ್ತಾರೆ. ಎಳ್ಳು ಬೆಲ್ಲ ಬೇಯಿಸಿದ ಕಡೆ ಉಂಡೆ ಇರಿಸಿ ಅದಕ್ಕೆ ಅವರೆ, ತೊಗರಿ ಮಾಡಿ 5 ಅಕ್ಕಿ ಹಿಟ್ಟಿನ ಚೊಪ್ಪಿನ ದೀಪ, 3 ಹುಗ್ಗಿ ಅನ್ನದ ಉಂಡೆಯನ್ನು ತಟ್ಟೆಯಲ್ಲಿ ಇಟ್ಟು ಬೀದಿಯಲ್ಲಿ ಸಾಲಾಗಿ ಮಾಳಮ್ಮನ ಹಾಡನ್ನು ಹಾಡುತ್ತಾ ಹೋಗುತ್ತಾ ದಿನ ಮಕ್ಕಳು ಅಲೆಪುಟ್ಟರಾಗಿ ಮಡಿಲ ಅಕ್ಕಿಯ ಸಮೇತ ಬೆರೆಸುತ್ತಾರೆ. ಮಾಘ ಮಾಸದಲ್ಲಿ ಹುಟ್ಟಿ ಅಂದು ಇಷ್ಟಲಿಂಗಕ್ಕೆ ಅಭಿಷೇಕ, ಸಾಮೆ ಉಂಡೆ, ಹುರಿದ ರಾಗಿ ಹಿಟ್ಟಿನ ಉಂಡೆ, ಹುರಿದ ಅಕ್ಕಿ ತಂಬಿಟ್ಟಿನ ಉಂಡೆ, ಬೇಲದ ಹಣ್ಣು ಇತ್ಯಾದಿಗಳನ್ನು ಮಾಡುತ್ತಾರೆ. ರಾತ್ರಿ ಜಾಗರಿಸುತ್ತಾರೆ. ಪರಮೇಶ್ವರ ದೇವಾಲಯಗಳಲ್ಲಿ
ಅಯೋಧ್ಯಾನಗರ ಶಿವಾಚಾರ ವೈಶ್ಯ ನಗರ್ತ ವಿದ್ಯಾವರ್ತಕ ಸಂಘ ಕೇಂದ್ರ ಸ್ಥಾನವಾಗಿ ಗುರುತಿಸಿಕೊಂಡಿದೆ. ಸರಿಸುಮಾರು 1919ರಲ್ಲಿ ವಿಜಯಪುರದಲ್ಲಿ ಬೆಂಗಳೂರು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಹೊಸಕೋಟೆ, ನಂದಗುಡಿ, ಸೂಲಿಬೆಲೆ, ಸಂಬೇತನಹಳ್ಳಿ, ಬೇಗೂರು, ಮೂಡಿಗೆರೆ ನಗರ ಸಮಾಜದ ಒಮ್ಮನಸ್ಸಿನ ಗಣ್ಯರು ಸಭೆ ಸೇರಿ ಸಮಾಜವು ಅಭಿವೃದ್ಧಿಗೆ ಬರುವುದಕ್ಕೆ ವಿದ್ಯೆಯು ಮುಖ್ಯ ಕಾರಣ. ವಿದ್ಯೆಯಿಂದ ಜೀವನೋಪಾಯವಷ್ಟೇ ಅಲ್ಲದೆ ನಾನಾರ್ಜನೆಯಾಗುವುದರೊಂದಿಗೆ ಜನಾಂಗದ ಉನ್ನತಿಗೆ ದಾರಿಯಾಗುತ್ತದೆ ಎಂಬುದನ್ನು ಮನಗಂಡು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸದ ನೆರವಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ, ಸಮಾಜದ ಸರ್ವತೋಮುಖ ಬೆಳವಣಿಗೆಗಾಗಿ ಸಂಘಟನೆ ಅಥವಾ ಸಂಘವೇ ಅಯೋಧ್ಯಾನಗರ ಶಿವಾಚಾರ ವೈಶ್ಯ ನಗರ್ತ ವಿದ್ಯಾವರ್ತಕ ಸಂಘ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ರಾಮಾಸಾದ ನೇತೃತ್ವದಲ್ಲಿ ಸಹಕಾರ ನೀಡಿದ ಎಲ್ಲ ಊರಿನ ಸದಸ್ಯರಿಗೆ ಆತ್ಮೀಯವಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ. ನಾನು ಇಲ್ಲಿ ಭಾಗವಹಿಸಿದಂತಹ ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆತ್ಮೀಯವಾದ गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेश
रुकने वाले ಮಹಿಳಾ ಸಂಘದ ಮಹಿಳೆಯರಿಂದ ಕರ್ನಾಟಕದ ಅರಸಿಯರು. ಈಗ ನಿಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಕರ್ನಾಟಕದ ಅರಸಿಯರು. ನಾಯಕಿ ದೇವಿ ಇವರು ಕದಂಬ ರಾಜ ಪೆರ್ಮಾಡಿ ದೇವರ ಮಗಳು. ಚಾಲುಕ್ಯ ದೊರೆ ಅಜಯಪಾಲರ ಪತ್ನಿಯೂ ಹೌದು. ನಾಯಕಿ ದೇವಿಯು ತನ್ನ ಮಗ ಮೂಲರಾಜನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಚಾಲುಕ್ಯ ಸೈನ್ಯದ ಮುಖ್ಯಸ್ಥರಾಗಿ ಮೆರವಣಿಗೆ ನಡೆಸಿ ಗದರಾಘಾಟದ ಕಣಿವೆಯಲ್ಲಿ ಗುರಿದ್ ಪಡೆಗಳನ್ನು ಸೋಲಿಸಿದಳು. ತನ್ನ ಮಗನಿಗೆ ಗಜ್ನಿ ರಾಜರ ವಿಜಯಶಾಲಿ ಎಂಬ ಬಿರುದನ್ನು ಪಡೆದಳು. ಪರ್ಷಿಯನ್ ಚರಿತ್ರಕಾರರಾದ ಮಿನ್ಹಾಬ್ ಅಲ್ ಸಿರಾಜ್ ಪೆರಿಸ್ಟಾ ಗೋರ್ನ ಮೊಹಮ್ಮದ್ನನ್ನು ಸೋಲಿಸಿದಳು. ಅದಕ್ಕೆ ಅವಳಿಗೆ ಈ ಬಿರುದು ಬಂದಿತು.
ಕೆಳದಿ ಚೆನ್ನಮ್ಮ. ಕೆಳದಿ ಸಂಸ್ಥಾನವನ್ನು ಆಳಿದ ವೀರ ಮಹಿಳೆ. ಈಕೆ ಛತ್ರಪತಿ ಶಿವಾಜಿಯ ಎರಡನೆಯ ಮಗನಾದ ರಾಮರಾಯನಿಗೆ ನೀಡಿದ ಆಶ್ರಯ ಮತ್ತು ಅದರ ಪರಿಣಾಮವಾಗಿ ಯುದ್ಧಕ್ಕೆ ಬಂದ ಔರಂಗಜೇಬನ ಸೈನ್ಯವನ್ನು ಸೋಲಿಸಿದ್ದು ಅವಳ ಆಳ್ವಿಕೆಯ ಅತ್ಯಂತ ಮಹತ್ವದ ಸಂಗತಿಗಳಾಗಿವೆ. ತನ್ನ ಸ್ಥಿರ ಸಂಕಲ್ಪ, ದೂರದೃಷ್ಟಿ ಹಾಗೂ ಕಲಿತನಗಳಿಂದ ಹಿಕ್ಕೇರಿ ಸಂಸ್ಥಾನವನ್ನು ವಿಪತ್ತಿನಿಂದ ಪಾರು ಮಾಡಿದಳೆಂದು ಚೆನ್ನಮ್ಮ ಪ್ರಸಿದ್ಧಿಯಾಗಿದ್ದಾಳೆ. ಈಕೆ ಕೆಳದಿಯಲ್ಲಿ ಅತ್ಯಂತ ಹೆಸರನ್ನು ಮಾಡಿ ಕೆಳದಿ ಸಂಸ್ಥಾನಕ್ಕೆ ಕೀರ್ತಿಯನ್ನು ತಂದಿರತಕ್ಕಂತಹ ವೀರ ಮಹಿಳೆ ಕೆಳದಿ ಚೆನ್ನಮ್ಮ. ರಾಣಿ ಚೆನ್ನಮ್ಮ. ಈಕೆ ಕರ್ನಾಟಕದ ಇಂದಿನ ರಾಜಪ್ರಭುತ್ವದ ರಾಜ್ಯವಾದ ಕಿತ್ತೂರಿನ ಭಾರತೀಯ ರಾಣಿಯಾಗಿದ್ದರು. ಅವರು ತಮ್ಮ ಪ್ರಭುತ್ವದ ಮೇಲೆ ನಿಯಂತ್ರಣವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಪರಮಾಧಿಕಾರವನ್ನು ಧಿಕ್ಕರಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಶಸ್ತ್ರ ಪ್ರತಿರೋಧವನ್ನು ನಡೆಸಿದರು. ಇವರು ಮೊದಲನೆಯ ದಂಗೆಯಲ್ಲಿ ಬ್ರಿಟಿಷ್ ಕಂಪನಿಯನ್ನು ಸೋಲಿಸಿದರು. ಆದರೆ ಎರಡನೆಯ ದಂಗೆಯ ನಂತರ ಯುದ್ಧ ಖೈದಿಗಾಗಿ ನಿಧನರಾದರು. ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಕಿತ್ತೂರು ಪಡೆಗಳನ್ನು ಮುನ್ನಡೆಸಿ ಮೊದಲ ಮತ್ತು ಕೆಲವೇ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾಗಿ ಅವರು ಕರ್ನಾಟಕದಲ್ಲಿ ಜಾನಪದ ನಾಯಕಿಯಾಗಿ ನೆನಪಿಸಿಕೊಳ್ಳಲ್ಪಡುತ್ತಿದ್ದಾರೆ. ರಾಣಿ ಅಬ್ಬಕ್ಕಾದೇವಿ. 16ನೇ ಶತಮಾನದ ಉತ್ತರಾರ್ಧದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಳದ ಮೊದಲ ತುಳು ರಾಣಿ. ಅವರು ಭಾರತದ ಕರಾವಳಿ ಕರ್ನಾಟಕ ಭಾಗಗಳನ್ನು ಆಳಿದ ಸ್ಥಳೀಯ ತುಳುವ ರಾಜವಂಶರಾದ ಚೌಟ ರಾಜವಂಶಕ್ಕೆ ಸೇರಿದವರು. ಅವರ ರಾಜಧಾನಿ ಪುತ್ತಿಗೆ. ಉಳ್ಳಾಳ ಬಂದರು ಪಟ್ಟಣವು ಅವರ ಅಂಗಸಂಸ್ಥೆ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಿತು. ಹಬ್ಬಕ್ಕ 4 ದಶಕಗಳಿಗೂ ಹೆಚ್ಚು ಕಾಲ ಅವರ ಪ್ರತಿಯೊಂದು ದಾಳಿಯನ್ನು ಹಿಮ್ಮೆಟ್ಟಿಸಿದರು. ಅವರ ಧೈರ್ಯಕ್ಕಾಗಿ ಅವರು ಅಭಯರಾಣಿ ಎಂದು ಕರೆಯಲ್ಪಟ್ಟರು. ಈಕೆಯನ್ನು ಭಾರತದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಪರಿಗಣಿಸಲಾಗಿದೆ. ಶಾಂತಲಾದೇವಿ. ರಾಣಿ ಶಾಂತಲಾದೇವಿ ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನನ ರಾಣಿ ಮತ್ತು ನಾಟ್ಯ ರಾಣಿ ಎಂದು ಪ್ರಸಿದ್ಧಿಯಾಗಿದ್ದರು. ಇವರು ಬಳ್ಳಿಗಾವೆಯಲ್ಲಿ ಜನಿಸಿದರು. ಇದು ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಅವರು ಸಂಗೀತ, ನೃತ್ಯ ಮತ್ತು ವಾದ್ಯಗಳಲ್ಲಿ ನಿಪುಣರಾಗಿದ್ದರು ಮತ್ತು ಜೈನ ಧರ್ಮವನ್ನು ಅನುಸರಿಸುತ್ತಿದ್ದರು. ಅವರನ್ನು ಸೌಂದರ್ಯವತಿ ಎಂದು ವರ್ಣಿಸಲಾಗಿದೆ ಹಾಗೂ ಬೃಹಸ್ಪತಿ ಮತ್ತು ವಾನಸ್ಪತಿ ಎಂದು ಸಹ ಇವರನ್ನು ಕರೆದಿದ್ದಾರೆ. ಈಕೆ ಹೊಯ್ಸಳರ ವಾಸ್ತುಶಿಲ್ಪದ ಮೇಲೆ ಪ್ರಭಾವವನ್ನು ಬೀರಿರುತ್ತಾರೆ ಮತ್ತು ಅನೇಕ ಸ್ಮಾರಕಗಳನ್ನು ನಿರ್ಮಿಸಲು ಪ್ರೇರೇಪಿಸಿರುವಂತಹ ಒಬ್ಬ ರಾಣಿ. ಇದಕ್ಕೆ ಮುಖ್ಯ ಉದಾಹರಣೆ ಎಂದರೆ ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಾಲಯ ಮತ್ತು ಹಳೇಬೀಡಿನ ಹೊಯ್ಸಳ ದೇವಾಲಯಗಳು. ತಿರುಮಲಾಂಬಾದೇವಿ. ಅಕ್ಕಬುಕ್ಕರಿಂದ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜರಾದ ಶ್ರೀಕೃಷ್ಣ ದೇವರಾಯರ ಪಟ್ಟದ ರಾಣಿ. ತಿರುಮಲಾಂಬ ದೇವಿಯು ಭಾರತೀಯ ಬಹುಭಾಷಾ ತಜ್ಞೆಯೂ ಕೂಡ. ಈಕೆ ಶ್ರೀರಂಗಪಟ್ಟಣದ ಯುವರಾಣಿಯೂ ಸಹ ಆಗಿದ್ದಳು. ಇದನ್ನು ಅವರ ತಂದೆಯವರಾದ ವೀರಪ್ಪಗೌಡರವರು ನೀಡಿದ್ದರು. ಶ್ರೀಕೃಷ್ಣ ದೇವರಾಯರಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸಿದ ಪತ್ನಿ ಈಕೆ.
ವರದಾಂಬಿಕ ಪರಿಣಯ ಎಂಬ ಕೃತಿಯನ್ನು ಸಹ ರಚಿಸಿರುತ್ತಾರೆ. ಒಟ್ಟಾರೆಯಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಇವಳ ಕೊಡುಗೆ ಅಪಾರವಾದದ್ದು. ಚನ್ನಬೈರಾದೇವಿ ಈಕೆ ವಿಜಯನಗರ ಸಾಮ್ರಾಜ್ಯದ ನಗಿರೆ ಪ್ರಾಂತ್ಯದ ಜೈನ ರಾಣಿಯಾಗಿದ್ದು 1552ರಿಂದ 1606ರವರೆಗೆ 54 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಳು. ಅವಳು ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧಿ. ಏಕೆಂದರೆ ಅವರು ಭಟ್ಕಳ ಹಾಗೂ ಹೊನ್ನಾವರ ಬಂದರುಗಳ ಮೂಲಕ ಯುರೋಪಿಯನ್ ಮತ್ತು ಅರಬ್ ಪ್ರದೇಶಗಳಿಗೆ ಮೆಣಸನ್ನು ರಫ್ತು ಮಾಡುತ್ತಿದ್ದಳು. ಪೋರ್ಚುಗೀಸರು ನೀಡಿದ ರೈನಾ ಡಾ ಫಿಮೆಂಟಾ ಬಿರುದಿನಿಂದಾಗಿ ಅವಳು ಖ್ಯಾತಿಯನ್ನು ಪಡೆದಿದ್ದಾಳೆ. ಈಕೆ 54 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದು ಭಾರತೀಯ ಇತಿಹಾಸದಲ್ಲೇ ಸುದೀರ್ಘ ಆಳ್ವಿಕೆಯ ರಾಣಿ ಎಂದು ಖ್ಯಾತಿ ಪಡೆದಿದ್ದಾಳೆ. ಕೆಂಪನಂಜಮ್ಮಣ್ಣಿ ಸೌಭಾಗ್ಯವತಿ ಮಹಾರಾಣಿ ಶ್ರೀವಾಣಿ ವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿ ಇವರು 1866ರಲ್ಲಿ ಜನಿಸಿದರು. ಅವರು ಮೈಸೂರಿನ ರಾಣಿ ಮತ್ತು ರಾಜಪ್ರತಿನಿಧಿಗಳಾಗಿದ್ದರು. ಇವರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ಪತ್ನಿ ಮತ್ತು ಕೃಷ್ಣದೇವರಾಜ ಒಡೆಯರ್ ಅವರ ತಾಯಿ. ಭಾರತದ ಪ್ರಸಿದ್ಧ ಆಡಳಿತಗಾರರಲ್ಲಿ ಇವರೊಬ್ಬರು. ಮೈಸೂರು ರಾಣಿಯರ ಇತಿಹಾಸದಲ್ಲಿ 3 ಅಪರೂಪದ ರತ್ನಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಇವರನ್ನು. 1895 ಮತ್ತು 1902ರ ನಡುವೆ ಕೃಷ್ಣದೇವರಾಜ ಒಡೆಯರ್ 4 ಮತ್ತು ಇವರ ಅವಧಿಯಲ್ಲಿ ರಾಜಪ್ರತಿನಿಧಿಯಾಗಿದ್ದರು. ಬೆಳವಡಿ ಮಲ್ಲಮ್ಮ ಇವರು 17ನೇ ಶತಮಾನದ ರಾಣಿ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿರುವ ಬೆಳವಡಿಯವರು. ಅವರು ಸೋದೆ ಸಾಮ್ರಾಜ್ಯದ ರಾಜ ಮಧುಲಿಂಗ ನಾಯಕ ಮತ್ತು ರಾಣಿ ವೀರಮ್ಮ ಅವರ ಪುತ್ರಿ. ಅವರ ಪೂರ್ವಜರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಮತ್ತು ವೀರಶೈವ ವ್ಯಾಪಾರಿ ಸಮುದಾಯಕ್ಕೆ ಸೇರಿದವರು. ಈಕೆ ಕತ್ತಿವರಸೆ, ಬಿಲ್ಲುಗಾರಿಕೆ, ಕುದುರೆ ಸವಾರಿ ಮತ್ತು ಜಾವೆಲಿನ್ ಎಸೆತದಲ್ಲೂ ಉತ್ತಮ ಸಾಧನೆ ಮಾಡಿದರು. ಇದು ಅವರ ಸ್ಪರ್ಧಾ ಮನೋಭಾವವಾಗಿದೆ. ಪ್ರಮೋದಾದೇವಿ ಒಡೆಯರ್ ಅವರು ಮೈಸೂರು ರಾಜಮನೆತನದವರು ಹಾಗೂ ಶೃಂಗೇರಿ ಶಾರದಾ ಪೀಠದ ಶಂಕರ ಭಾರತಿ ಸ್ವಾಮಿಗಳವರ ಸಹೋದರಿ ಮತ್ತು ಅವರ ವಂಶಸ್ಥರು. ಪ್ರಮೋದಾದೇವಿ ಒಡೆಯರ್ ಇವರು ಮೈಸೂರು ರಾಜವಂಶದ ರಾಜಮಾತೆಯೂ ಕೂಡ. ಅವರು ರಾಜಕುಮಾರ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಆಶ್ರಿತ ತಾಯಿ. ಇವರ ಪತಿ ಶ್ರೀಕಾಂತ ದತ್ತ ಒಡೆಯರ್ ನಿಧನರಾಗಿದ್ದ ಸಂದರ್ಭದಲ್ಲಿ ಕುಟುಂಬದ ನಾಯಕತ್ವದ ಖಾಲಿಯನ್ನು ನಿರ್ಧರಿಸಲು ಪ್ರಮೋದ ಮಾತೆ ಇವರು ಯದುವೀರರನ್ನು ದತ್ತುಪುತ್ರರಾಗಿ ಸ್ವೀಕರಿಸಿದರು. ಈಗಲೂ ಸಹ ಮೈಸೂರಿಗೆ ಇವರ ಕೊಡುಗೆ ಅಪಾರವಾದದ್ದು. ಇವರು ತಿರುಪತಿಗೂ ಸಹ ಬಹಳ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ. ಶ್ರೀ ಚಾಮುಂಡೇಶ್ವರಿ
ನಮ್ಮ ಕರ್ನಾಟಕ ಇಂತಹ ಅರಸಿಯರನ್ನು ಮಾದರಿಯಾಗಿ ಇಟ್ಟುಕೊಂಡು ಜೀವನವನ್ನು ಸಾಗಿಸಿದಾಗ ಅವರು ಸಹ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಬಹುದು.